ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಎಲ್ಲರಿಗೂ ಅವರವರ ಸಂಸ್ಕೃತಿಯಂತೆ ದೀಪಾವಳಿ ಆಚರಿಸ್ತಾ ಇದ್ದೀವಿ. ಸೊ ದೀಪಾವಳಿ ಒಂದು ರೀತಿ ಬೆಳಕಿನ ಹಬ್ಬ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಬೆಳಕು ಸದಾಕಾಲ ಇರಲಿ ಅಂತ. ಸೊ ನನ್ನ ಮಗಳಿಗೆ ಸ್ಕೂಟ್ರಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ. ನಾವು ನಮ್ಮೂರ ಹತ್ರ ಇರುವಂಥ ದೇವಸ್ಥಾನಕ್ಕೆ ಸ್ಕೂಟ್ರಲ್ಲಿ ಹೋಗಿದ್ವಿ. ಸೊ ಅವಳಿಗೂ ಎಲ್ಲ ಕಲೀಲಿ ಅಂತ ನಾವು ಇಂಡಿಯಾದಲ್ಲಿರೋವರೆಗೆ ಆದಷ್ಟು ಏನೇನು ಹಬ್ಬ ಇರುತ್ತೆ ಹತ್ತಿರದಲ್ಲಿ ಅದಕ್ಕೆಲ್ಲ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಅವ್ಳಿಗೂ ನಮ್ಮ ಸಂಸ್ಕೃತಿ ಆಚರಣೆ ಇಲ್ಲಿ ಇದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಅನ್ನೋ ಒಂದೇ ಕಾರಣ. ನಮಗೂ ಖುಷಿ ಸಿಗಬೇಕು, ಅದು ಒಂದು ಮೆಮೊರಿಲಿರಬೇಕು. ಸೊ ಆಮೇಲೆ ದರ್ಶನ ಆಯಿತು, ಅವಳೇ ಕೂತ್ಕೊಂಡು ತಿಂದಳು, ಊಟ ಮಾಡಿದ್ಲು, ಮುಗಿಸಿ ಬಂದ್ವಿ. ಮತ್ತೆ ಮನೆಗೆ ಬಂದಮೇಲೆ ಅಶ್ವು ಉಂಟು. ಸೊ ದೋಸೆ ತಿಂದಾದ್ಮೇಲೆ ಸ್ವಲ್ಪ ಹಾಗೆ ಸ್ವೀಟ್ಸ್ ಎಲ್ಲ ತಿಂದ್ವಿ. ಸೊ ಅವಳಿಗೆ ಆ್ಯಪಲ್ ರೀತಿ ಇರೋ ಥರ ಸ್ವೀಟ್ ಬೇಕಾಗಿತ್ತು. ಸೊ ಅವಳಿಗೆ 2-3 ಸ್ವೀಟ್ ಬೇಕಾಗಿತ್ತು. ಸೊ ನಾನು ಹೇಳಿದ್ದೆ ಅದು ನಾಳೆ ತಿನ್ನು ಅಂತ, ನಿಂಗೆ ಯಾವ್ದು ಇಷ್ಟ ಒಂದು ತಗೋ ಅಂತ ಹೇಳಿದ್ದೆ. ಸೊ ಅವಳಿಗೆ ಸ್ಟ್ರಾಬೆರಿ ಇಷ್ಟ ಆಯಿತು. ಸೊ ಸ್ಟ್ರಾಬೆರಿ ತೊಗೊಂಡ್ಲು. ಅದಾದಮೇಲೆ ನಮ್ಮ ಪುಟಾಣಿ ಮುಗಿಸಿದ್ವಿ. ಸೊ ಇದು ಒಂದು ಜಸ್ಟು ನಾವು ಬರಬೇಕಾದ್ರೆ ಹಸಿರು ಗದ್ದೆಗಳ ಮಧ್ಯದಲ್ಲಿ ತೊಗೊಂಡಿರೋಂಥ ಒಂದು ವಿಡಿಯೋ ಫೋಟೋ ಇರ್ಬೋದು. ಸೊ ಅವಳ ಕೈಯಲ್ಲಿ ಅದನ್ನೆಲ್ಲ ಮುಟ್ಟಿಸಿ ಒಂದು ರೌಂಡ್ ವಾಕ್ ಮಾಡಿಸಿ, ನೇಚರ್ ವಾಕ್ ಬಂದ್ವಿ. ಸೊ ಅದಾದಮೇಲೆ ಇದು ನಮ್ಮೂರಲ್ಲಿ ಮಹದೇಶ್ವರರ ಮೆರವಣಿಗೆ ಇತ್ತು ರಾತ್ರಿ. ಸೊ ದೇವ್ರ ದರ್ಶನ ಮಾಡೋದ್ರ ಜೊತೆಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.